ಯಾಕೋ ಏನೋ ನಮ್ಮ ಅಕ್ಕ ಏನೋ ಹೇಳಲಿಲ್ಲ ಅಂತ ಎಷ್ಟು ಬೇಗ ಬಂದ್ಬಿಟ್ಟ. ಅರ್ಧ ಗಂಟೆ ಅಂದವನು 10 ನಿಮಿಷಕ್ಕೆ ಬಂದ್ಬಿಟ್ಟ. ಭಾಳ ಫಾಸ್ಟಾಗಿ ಬಂದ್ಬಿಡ್ತಾನೆ ಗಾಡಿಗೆ. ಸ್ವಲ್ಪ ನಿಧಾನಕ್ಕೆ ಬಾರೋ ಮಧು ಅಂತ ಹೇಳಬೇಕು. ಯಪ್ಪ ಫಾಸ್ಟಾಗಿರಬಾರ್ದು, ನಿಧಾನವಾಗಿದ್ದಷ್ಟು ನಮಗೆ ಒಳ್ಳೆಯದು. ಎಲ್ಲಿಗೆ ಹೋಗಲಿ ಯಾರೇ ಆಗಲಿ ನಿಧಾನವಾಗಿ ಹೋಗ್ಬೇಕು. ಅಕ್ಕ ಏನಕ್ಕ ಏನೋ ಬರೋದಕ್ಕೆ ಹೇಳ್ದೆ. ಏನೋ ನಾನು ಬರೋದಕ್ಕೆ ಕೇಳಿದ್ಕೆ ತುಂಬ ಆತರದಾಗ ಬಂದೆ ಅನಿಸುತ್ತೆ. ಏನಂಗೆ ಎದ್ನೋ ಬಿದ್ನೋ ಅನ್ನಂಗೆ ಬಂದಿದೆಯಾ? ಅರ್ಧ ಗಂಟೆ ಆಗುತ್ತೆ ಅಂತ ಹೇಳ್ದವನು 10 ನಿಮಿಷ 1/4 ಗಂಟೆಗೆ ಬಂದ್ಬಿಟ್ಟಿದ್ಯಾ? ಗಾಡಿ ಮೇಲೆ ಕೂತ್ಕೊಂಡಿದ್ದೆ ನೀನು ಫೋನ್ ಮಾಡಿದಾಗ. ನೀನು ಕೀ ಆನ್ ಮಾಡಿ ಬಂದ್ಬಿಟ್ಟೆ. ಎಷ್ಟು ಫಾಸ್ಟಾಗಿ ಬಂದ್ಬಿಡ್ತೀನಿ. ಏನೋ ತಡ ಆಗಲ್ಲ ಬಿಡು. ಗಾಡಿ ಇದ್ಬಿಟ್ರೆ ಕೈಯಾಗೆ ಎಲ್ಲಿಗೆ ಬೇಕಾದರೂ ಹೋಗ್ಬಿಡ್ಬೋದಕ್ಕ. ಏನಕ್ಕೆ ನೀನು ಫೋನ್ ಮಾಡಿ ಬಾ ಅಂತ ಹೇಳಿದ್ದು? ನಾನು ಏನಪ್ಪ ಏನು ನಮ್ಮಕ್ಕ ಏನಕ್ಕೋ ಫೋನ್ ಮಾಡಿದ್ಲಲ್ಲ, ಏನಕ್ಕೆ ಫೋನ್ ಮಾಡಿದ್ಲು ಅಂತ ನಾನು ಅದಕ್ಕೆ ಬಂದ್ಬಿಟ್ಟೆ ಸಡನ್ನಾಗಿ. ಅಷ್ಟೊಂದು ಆತ್ರವಾಗಿ ಬಂದಿದ್ಯಾ? ಯಪ್ಪ ನನಗಂತೂ ಭಯ ಆದಂಗೆ ಆಯಿತು. ಎಷ್ಟು ಬೇಗ ಬಂದ್ಬಿಟ್ಟ, ಎಷ್ಟು ಫಾಸ್ಟಾಗಿ ಅಂತ. ನಿಧಾನವಾಗಿ ಬರ್ಬೇಕಣೋ, ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಯಾಕೆ ಹೇಳವ್ರೆ? ಎಲ್ಲೋದ್ರೂ ನೀನು ನಿಧಾನವಾಗಿ ಬರ್ಬೇಕಣೋ. ಗಾಡಿ ಆಗಲಿ ಯಾವ್ದ್ರಾಗೆ ಆಗಲಿ, ನಿನ್ನ ಕಾರ್ನಾಗೆ ಆಗಲಿ ಬೈಕ್ನಾಗೆ ಆಗಲಿ ಮೆಲ್ಲಕ್ಕೆ ಬರಬೇಕಪ್ಪ. ಮೆಲ್ಲಕ್ಕೆ ಬಂದರೆ ನಮಗೆ ಒಳ್ಳೇದು ಕಣೋ. ಒಂದು ಸತಿ ನಾವು ಏನಾದರೂ ಬಿದ್ದು ಒಂದು ಸ್ವಲ್ಪ ಪೆಟ್ಟು ಮಾಡ್ಕೊಂಡಿದ್ದೀವಿ ಅಂದರೆ ಎಷ್ಟು ನೋವು ಅನುಭವಿಸ್ಬೇಕು ಗೊತ್ತಾ? ಕೈಗೋ ಕಾಲ್ಗೋ ಏನಕ್ಕೋ ಏಟಾಯಿತು ಅಂತಂದರೆ ಅದು ಇನ್ನು ನಾವು ಜೀವನ ಪರ್ಯಂತ ನೋವು ತಿನ್ನಬೇಕಾಗುತ್ತೆ. ಸ್ವಲ್ಪ ನಿಧಾನವಾಗಿದ್ದರೆ ನಮಗೆ ಒಳ್ಳೆಯದು. ಅದು ಏನಾಗುತ್ತೋ ಬಿಡುತ್ತೋ, ಈಗ ಹಣೆ ಬರ್ದಾಗಿದ್ದರೆ ಆಗುತ್ತೆ ಅಂತ ಹೇಳ್ತಾರೆ. ಆಗುತ್ತೋ ಬಿಡುತ್ತೋ, ನಾವು ಸ್ವಲ್ಪ ನಿಧಾನವಾಗಿರ್ಬೇಕು ತಾನೆ. ಏನೋ ಬಿದ್ದರೆ ಗಾಡಿ ಸ್ವಲ್ಪ ಸ್ಲೋ ಆಗಿದ್ದರೆ ಬಿದ್ದರೆ ಏನೋ ಸಣ್ಣ ಪುಟ್ಟ ಪೆಟ್ಕೊಳಾಗ್ತವೆ. ಗಾಡಿ ತುಂಬ ಫಾಸ್ಟಾಗಿದ್ದರೆ ಯಾವಾಗ ಫಾಸ್ಟಾಗಿ ಹೋಗ್ತೀವೋ ಆವಾಗಲೇ ಆಗೋದು. ಸುಮ್ಮನೆ ನಿಧಾನವಾಗಿ ಹೋಗೋರಿಗೆ ಯಾರಿಗೂ ಏನೋ ಪ್ರಾಬ್ಲಮ್ಗಳಾಗಲ್ಲ. ಏನು ಬೀಳೋದು ಹೇಳೋದು ಇಂಥವು ಏನೂ ಆಗಲ್ಲ ಕಣೋ. ಆಗದೆ ಈ ಜೋರಾಗಿ ಹೋಗ್ತಾರಲ್ಲ ಆ ಥರ ಪಡ್ಕೊಂಡು ಆವಾಗಲೇ ಆಗೋದು. ಅದಕ್ಕೆ ಮತ್ತೆ ನಿನ್ನ ಮೆಲ್ಲಕ್ಕೆ ಬಾ ಅಂತ ಹೇಳೋದು. ಹೇಳಿದ್ರೆ ಕೇಳಲ್ಲ. ಮತ್ತು ಸುಬ್ಬು ಬಂದಿದ್ದ, ಅದೇ ಅವನು ಜೀವಿತನ ಮದುವೆ ಆಗಿದ್ನಲ್ಲ, ಅವನು ಬಂದಿದ್ದಾನೆ. ಅವನ್ಯಾಕೆ ಬಂದವನೇ? ಅವನೇನಂದ? ಏನಾದರೂ ಒಂದೇನಕ್ಕ? ಏನಾದರೂ ಪ್ರಾಬ್ಲಮ್ ಮಾಡಿದ್ನ ನಿನಗೆ? ಇಲ್ಲ ಕಣೋ, ಇವಾಗೆಲ್ಲ ಹಂಗೆ ನಂಬಲ್ಲ ಅವನು. ಇವಾಗ ಬುದ್ಧಿ ಬಂದೈತೆ ಅವನಿಗೆ, ಚೆನ್ನಾಗೆ ಒಳ್ಳೆ ಬುದ್ಧಿ ಬಂದೈತೆ. ಅವನು ಹಂಗೆಲ್ಲ ಏನು ಮಾತಾಡೋಕೆ ಹೋಗಲ್ಲ, ಒಳ್ಳೆಯವನಾಗಿ ಅವನೇ ಒಳಗೆ ಇದ್ದಾನೆ ಕೂತ್ಕೊಂಡವನೇ. ಅದಕ್ಕೆ ಫೋನ್ ಮಾಡೋಕೆ ನಿನ್ನ ಮಧು ಜೊತೆ ಮಾತಾಡಬೇಕು ಅಂತಂದೆ. ಅದಕ್ಕೆ ಫೋನ್ ಮಾಡಿದ್ದೆ ನಿನಗೆ ಬರಲಿ ಅಂತ. ಬಾ ಒಳಗೆ ಕೂತ್ಕೊಂಡವನೇ ಮಾತಾಡೋಣ. ಈಗ ಅವ್ನು ಹೇಳೋದನ್ನ ಕೇಳಿಸ್ಕ, ಅದೇನು ಎತ್ತ ಅಂತ ಮಾತಾಡು, ಆಮೇಲೆ ಗೊತ್ತಾಗುತ್ತೆ ನಿನಗೇನೆ. ನೀನೇನು ಆಗ ಅವ್ನು ಮೊದ್ಲಿನ ಥರ ಅವನು ಬೈಯೋದಾಗಲಿ ಹಂಗೆಲ್ಲ ಮಾಡೋಕೆ ಹೋಗಬೇಡ. ಅವನು ಇವಾಗ ಬುದ್ಧಿವಂತ ಆಗಿ ಅವನು ಬಂದು ಒಳ್ಳೆ ಮಾತನಾಗೆ ಒಳ್ಳೆಯದೇ ಮಾತಾಡ್ತಾನೆ. ನೋಡಬೇಕು, ಎಷ್ಟೊತ್ತು ನೋಡಬೇಕು. ಅವ್ನು ಮೊದ್ಲು ಇದ್ದಿದ್ದಕ್ಕೂ ಈಗಿದ್ದಕ್ಕೂ ಭಾಳ ವ್ಯತ್ಯಾಸ ಐತೆ. ಆಯ್ತು ನಡಿಯಕ್ಕೆ, ಅದೇನು ಹೇಳ್ತಾನೆ ಕೇಳೋಣ. ಅದೆಲ್ಲ ನಡಿ ಹೋಗೋಣ. ಮಧು ಚೆನ್ನಾಗಿದೆಯಾ? ಹೇಳು, ಏನೋ ಮಾತಾಡಬೇಕು ಅಂದಂತೆ. ಈಗ ನಮ್ಮ ಮದ್ವೆ ಏನೇ ಇರಲಿ, ನಾನು ಏನೇ ನಿಮಗೆ ತೊಂದರೆ ಕೊಟ್ಟಿರಲಿ, ನಿಮ್ಮಿಂದ ನನಗೇನು ತೊಂದರೆ ಆಗಿಲ್ಲ. ನನ್ನಿಂದ ನಿಮಗೆ ತೊಂದರೆ ಆಗೈತೆ, ಮಾಲಕ್ಕನಿಗೆ ತೊಂದರೆ ಆಗೈತೆ. ಮಾಲಕ್ಕನ ಹತ್ರನೂ ಮಾತಾಡಿದ್ದೀನಿ. ಈಗ ಆ ಜೀವಿತನಿಂದ ಇವಾಗ ಎಲ್ಲರಿಗೂ ತೊಂದರೆ ಆಗಿರೋದು. ಆ ಜೀವಿತನಿಂದಲೇ ಇವಾಗ ಎಲ್ಲರಿಗೂ ಪ್ರಾಬ್ಲಮ್ಗಳು ಶುರುವಾಗಿರೋದು. ಅವಳು ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ದಾಳೆ ಎಲ್ರಿಗೂ. ಏನು ಮಾಡಿದ್ಲು ಅಂತದ್ದು ನಾವು ಅವಳು ಸುದ್ದಿಗೆ ಹೋಗಲ್ಲ. ನಾವು ಅವಳು ನಾಳೆ ಬಿಟ್ಟಾಕ್ಬಿಟ್ಟಿದ್ದೀವಿ. ಅವಳಿಗೆ ಅವತ್ತೇ ನಾನು ನ್ಯಾಯ ಪಂಚಾಯಿತಿ ಮಾಡಿ ಅವಳಿಗೆ ಯಾವಾಗ ಸರಿಯಾಗಿ ಬುದ್ಧಿ ಕಲಿಸ್ಬಂದ್ವೋ ನಮ್ಮ ಸುದ್ದಿಗೆ ಅವಳು ಅವತ್ತಿಂದನೂ ಅವಳು ಬಂದಿಲ್ಲ. ನಾವು ಅವಳು ಸವಾಸಕ್ಕೆ ಹೋಗಿಲ್ಲ. ನಾವು ಅವಳ ಬಗ್ಗೆ ನಾವು ಮಾತಾಡೋದು ಇಲ್ಲ. ಅವಳ ಬಗ್ಗೆ ನಾವು ಯೋಚನೆನೂ ಮಾಡಿಲ್ಲ. ನಾವು ಅವಳನ್ನ ನೆನಪಿಸ್ಕೊಳ್ಳೋದೇ ಇಲ್ಲ ನಾವು. ಅದಕ್ಕೇ ಇವಾಗ ಏನು ಹೇಳ್ತಾ ಇದ್ದಾಳೆ ಗೊತ್ತಾ? ಮೊನ್ನೆ ಡೆಲಿವರಿ ಆಗೈತೆ ಹೆಣ್ಪಾಪು. ಅದಕ್ಕೆ ಇವಾಗ ಏನು ಹೇಳ್ತಾ ಇದ್ದಾಳೆ ಗೊತ್ತಾ? ಮಗು ತಂದೆ ನೀನಲ್ಲ ಮಧು ಅಂತ ಹೇಳ್ತಾ ಇದ್ದಾಳೆ. ನಮ್ಮ ಮಗುನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಗೆ ಕರ್ಕೊಂಬಂದು ಮಗುನ ಬಿಟ್ಟು ಬಂದು ಇನ್ನೂ 1 ತಿಂಗಳು ಮಗುನ ಕರ್ಕೊಂಬಂದು ನಾನು ನೋಡ್ಕೊಳ್ಳಲ್ಲ, ನೀನೇ ನೋಡ್ಕೊ, ಮಗು ನೋಡ್ಕೊಳ್ಳೋ ಕಷ್ಟ ಏನಂದ್ರೆ ನಿನಗೆ ಗೊತ್ತಾಗಲಿ ಅಂತ ನಾ ಗಂಡ ಹೆಂಡ್ತಿದ್ದು ಗಲಾಟೆ ಮಾಡ್ಕೊಂಡು ನಾವು ಬೇರೆ ಮನೆ ಮಾಡ್ಕೊಂಡು ನಾನು ಇನ್ನೊಂದು ಸುಮ್ಮನೆ ನಾನು ಮದುವೆ ಆಗಿದ್ದೀನಿ. ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ಮದುವೆ ಆಗಬೇಕು ಅಂತ ಆಗಿದ್ದೀನಿ. ಇವಾಗ ಪರ್ಮನೆಂಟಾಗಿ ಮದುವೆ ಆಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪ ಮಾಳು ತುಂಬ ಒಳ್ಳೆ ಹುಡುಗಿ, ಅದಕ್ಕೆ ನಮ್ಮ ಜೊತೆನೂ ಚೆನ್ನಾಗಿರ್ತಾಳೆ. ಪರ್ಮನೆಂಟಾಗಿ ಮದುವೆ ಆಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬರೀ ನಾಟಕ ಮಾಡೋಕ್ಕಂತ ಹೇಳಿ ಕರ್ಕೊಂಬಂದೆ. ಇವಾಗ ಅವಳು ನನಗೆ ತುಂಬ ಹೆಲ್ಪ್ ಮಾಡ್ತಾಳೆ. ಅವಳು ನನಗೆ ತುಂಬ ಸಪೋರ್ಟಿವಾಗಿ ನಿಂತ್ಕೊತಾಳೆ. ಈ ಜೀವಿತಗಿನ್ನ ತುಂಬ ಬುದ್ಧಿವಂತೆ. ಅದಕ್ಕೆ ನಾನು ನಿಜವಾಗ್ಲೂ ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇ ನಾವೆಲ್ಲರೂ ಸೇರ್ಕೊಂಡು ಮಗುನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ಹಸುನು ಒಂದು ತೊಗೊಂಬಂದೆ, ಮಗುಗೆ ಹಾಲು ಬೇಕು ಅಂತೇಳಿ ಹಸುನು ತೊಗೊಂಬಂದೆ. ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಮಗು ಕರ್ಕೊಂಬಂದಂಗಿಂದ ನಮಗೂ ಒಳ್ಳೇದಾಯಿತು. ಅದಕ್ಕೆ ಇವಾಗ ಅವಳು ನನಗೆ ಕೊಡು ವಾಪಸ್ ಕೊಡು, ನಾನು ಕರ್ಕೊಂಡು ಹೋಗ್ತೀನಿ, ಮಗು ಬಿಟ್ಟು ಬಂದ್ಲು ಅಂತೇಳಿ ಇವಾಗ ಅವರಮ್ಮನ ಅವಳು ಜಗಳ ಮಾಡ್ಕೊಂಡು ಅವರಮ್ಮ ಮನೆಯಿಂದ ಆಚೆ ಹಾಕೈತೆ ಅವಳನ್ನ. ಅದಕ್ಕೇ ಅವಳಿಗೆ ಇವಾಗ ಅದು ಸಿಟ್ಟು. ಮನೆಯಿಂದ ಆಚೆ ಕಳಿಸ್ತಲ್ಲ,
ನನ್ನ ಮಗಳಿದ್ದಿದ್ರೆ ಕಳಿಸ್ತಿರ್ಲಿಲ್ಲ ನಮ್ಮಮ್ಮಯ್ಯ ಅಂಬೋದಕ್ಕೋಸ್ಕರನ ಆ ಸಿಟ್ಟಿಗೆ ಏನೇನೋ ಹುಟ್ಟಿಸ್ಕೊಂಡು ಇವಾಗ ನನಗೆ ಮಗು ಕೊಡು ಅಂತ ಕೇಳಿದ್ಲು. ಇಲ್ಲಮ್ಮ ಕೊಡೋಕ್ಕಾಗಲ್ಲ, ನಾವೆಲ್ಲ ಸಾಕಂತೀವಿ, ನಿನ್ಗೆ ಹೆಂಗೆ ಬೇಕಾ ಹಂಗೆ ನಿನ್ಗೆ ಎಲ್ಲಿ ಬೇಕಾ ಅಲ್ಲಿ ಓಡಾಡ್ಕೊಂಡು ನಿನಗೆ ಕಷ್ಟ ಆಗುತ್ತಲ್ಲ, ನಿನಗೆ ನೋಡ್ಕೊಂಬಕ್ಕಾಗಲ್ವಲ್ಲ, ರಾತ್ರಿ ಎಲ್ಲ ಎದ್ದೇಳಬೇಕು, ಮಗು ನೋಡ್ಕೋಬೇಕು, ಎಲ್ಲ ಕಷ್ಟ ಆಗ್ಬಿಡುತ್ತೆ, ನಿನ್ನ ಬೇಡ, ಸುಮ್ಮನೆ ಯಾಕೆ ಕಷ್ಟ ಅನ್ಬಡಿಸ್ತೀಯ, ನಿನ್ನ ಪಾಡಿಗೆ ನೀನು ಇರು ಅಂತ ನಾನು ಹೇಳಿದ್ದಕ್ಕೆ ಏನು ಹೇಳ್ಬೇಕು ಗೊತ್ತಾ ಅವಳು, ನಿನ್ನ ಮಗು ಅಲ್ಲ ಅದು, ಮಗು ಅಮ್ಮ ನಿಜವಾದ ಮಗು ತಂದೆ ನಿಜವಾದ ತಂದೆ ಮಧು ಅಂತ ಹೇಳ್ತಾಳಲ್ಲ. ಅವಳಿಗೆ ಎಷ್ಟು ಇರಬೇಡ, ಅವಳು ಹೇಳೋದೆಲ್ಲ ಶುದ್ಧ ಸುಳ್ಳು, ಅವಳು ಹೇಳೋದನ್ನ ನಂಬೇಡ, ಸುಮ್ಮನಿರು. ಅವಳು ಹಂಗೆ ಮತ್ತು ಏನಾದರೂ ಒಂದು ಕಲ್ಪನೆ ಮಾಡ್ಕೊಂಡು ಈ ರೀತಿ ನನಗೂ ತೊಂದರೆ ಆಗಬೇಕು ನಿನಗೂ ತೊಂದರೆ ಆಗಬೇಕು ಅಂತ ಮಾಡ್ತಾ ಇದ್ದಾಳೆ ಅವಳು. ಅದಕ್ಕೆ ನಾವೇ ಇಬ್ಬರು ಸೇರಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹಂಗೆಲ್ಲ ಹೇಳ್ತಾ ಇದ್ದಾಳಲ್ಲ ಅವಳು, ಅದಕ್ಕೆ ಟೆಸ್ಟ್ ಮಾಡಿಸ್ತೀನಿ, ಹಂಗೆ ಹಿಂಗೆ ಟೆಸ್ಟ್ ಮಾಡಿಸಿದ್ರೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾವಳೆ. DNA ಟೆಸ್ಟ್ ಮಾಡ್ಸೋದು ಬೇಡ, ಏನು ಬೇಡ. ನಿಮ್ಮ ಹತ್ರನೇ ಇರಲಿ, ನೀವೇ ನೋಡ್ಕೊಳ್ರಿ ಮಗುನ, ಚೆನ್ನಾಗಿ ನೋಡ್ಕೊಳ್ಳಿ. ಅದೆಲ್ಲ ಶುದ್ಧ ಸುಳ್ಳು, ಅವಳು ಹೇಳೋದೆಲ್ಲ ಸುಳ್ಳು. ಮತ್ತೆ ನಾನು ಡೈವರ್ಸ್ ಕೊಡೋದಕ್ಕಿಂತ ಮುಂಚೆನೇ ನಾನು ಪ್ರೆಗ್ನೆಂಟ್ ಆಗಿದ್ದೆ ಅಂತ ಹೇಳಿ ಎಲ್ಲ ಹೇಳ್ತಾಳಂತೆ ನೋಡ. ಹಿಂಗೆಲ್ಲ ಹೇಳಿ ನಮ್ಮ ಮರ್ಯಾದೆ ತೆಗಿಬೇಕು ಅಂತ ಇದ್ದಾಳೆ ಅವಳು. ಅವಳು ಏನಂದ್ರೆ ಹುಟ್ಟಿಸ್ಕೊಂಡು ಹೇಳ್ತಾಳೆ, ಸುಮ್ಮನಿರು. ಸುಬ್ಬು ಹೇಳ್ತಾ ಇರೋದು ಸರಿಯಾಗೈತೆ, ಅವಳು ಹುಟ್ಟಿಸ್ಕೊಂಡು ಮಾತಾಡ್ತಾಳೆ, ಎಲ್ಲ ಬರೀ ಹುಟ್ಟಿಸ್ಕೊಂಡು ಮಾತಾಡೋದು ಎಲ್ಲ. ಅವಳೇನು ಒಂಥರ ಅವಳೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾಳೆ ಅಂತ ಅವಳು. ಅದು ನಿಜಾನೇ, ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾಳೆ ಮಧು, ಅದೇನಂತ ಗೊತ್ತಿಲ್ಲ. ಮತ್ತೆ ನಾಳೆ ದಿನ ಬಂದು ಮಧುಗೆ ಹೇಳ್ತೀನಿ ತಡಿ, ಮಗು ಕರ್ಕೊಂಡು ಹೋಗ್ತಾನೆ. ಮಧುಗೂ ಹತ್ರ ನಿಜವಾದ ತಂದೆ ಮಧು ಅಲ್ವಾ, ಮಧು ಹತ್ರ ಕಳಿಸ್ಬೇಕು ನೀನು. ಮಧು ಕರ್ಕೊಂಡು ಹೋಗ್ತಾನೆ, ಮಧುಗೆ ಹೇಳಿ ಟೆಸ್ಟ್ ಮಾಡಿಸಿ ಮಗು ಅವ್ನು ಕರ್ಕೊಂಡು ಹೋಗ್ತಾನೆ ಅಂತ ಎಲ್ಲ ಮಾತಾಡಿದ್ಲು. ಅದಕ್ಕೇ ಈಗ ನಾವಿಬ್ಬರು ಅದೇನು ಡಿಸೈಡ್ ಮಾಡ್ಕೊತೀವಿ ಅಂತ ನಮಗೆ ಬಿಟ್ಟಿದ್ದು, ನಮ್ಮಿಬ್ಬರು ಮದುವೆ, ನಾವಿಬ್ಬರು ಸೇರಿ ನಿರ್ಧಾರ ತಗೊಂಡು ಆ ಮಗುವನ್ನ ಚೆನ್ನಾಗಿ ನೋಡ್ಕೋಬೇಕಂತ ನಾನು. ಈಗ ಅವಳು ಹೇಳೋ ಮಾತೆಲ್ಲ ನಿನ್ನ ತಲೆಗೆ ಹಾಕೋಬೇಡ, ನಾವಿಬ್ಬರು ಚೆನ್ನಾಗಿರ್ಬೇಕು, ಚೆನ್ನಾಗಿದ್ದು ಆ ಜೀವಿತನ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮಧು. ಇದಕ್ಕೆ ಏನು ಹೇಳ್ತೀಯ ನೀನು? ನಾನು ಏನು ಹೇಳೋಕ್ಕಾಗಲ್ಲಪ್ಪ, ಈಗ ನನಗೆ ಅದೆಲ್ಲನ ನಂಬಿಕೆ ಇಲ್ಲ, ಅವಳು ಹೇಳ್ತಾ ಇರೋದು ಅದೆಲ್ಲ ಸುಳ್ಳು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ನೀವು ಸಾಕಿರ್ತೀರಿ, ಈಗ ನನಗೆ ಆ ಥರ ಎಲ್ಲ ನಾನು ಅದೆಲ್ಲ ನಂಬಲ್ಲ, ಅವಳು ಹೇಳೋದೆಲ್ಲನ. ಟೆಸ್ಟ್ ಮಾಡಿಸಿದ್ರು ಕೊನೆಗೆ ನೋಡೋಣ ಏನಾಗುತ್ತೆ ಅಂತ. ಅವಳು ಸವಾಸನೆ ಬೇಡ, ಅವಳು ಹೇಳ್ದಂಗೆ ಕೇಳೋದೇ ಬೇಡ, ಮಾಡಿಸೋದೇ ಬೇಡ. ಈಗ ಮಾಡಿಸೋದೇ ಬೇಡ, ಟೆಸ್ಟ್ ಮಾಡಿಸೋದೇ ಬೇಡ. ಮಾಡಿಸಿದ್ರೆ ತಾನೇ ಸುಮ್ಮನೆ ಇಲ್ಲದ್ದೆಲ್ಲ ಸಮಸ್ಯೆಗಳಾಗೋದು. ಮಾಡಿಸೋದೇ ಬೇಡ, ನೀನೇ ನೋಡ್ಕೊ. ಈಗ ನೀವು ನೋಡ್ಕೊಳ್ರಿ ಪಾಪುನ, ಯಾಕಂದರೆ ನೀವು ಭಾಳ ಚೆನ್ನಾಗಿ ನೋಡ್ಕೊಂತ ಇದ್ದೀರಾ, ಇವಾಗ ನೋಡ್ಕೊಳ್ರಿ ಸುಮ್ಮನೆ. ನಾನೇನು ಬಂದು ಯಾವುದಕ್ಕೂ ನಿಮಗೆ ತೊಂದರೆ ಮಾಡಲ್ಲ, ಅವಳು ಹೇಳೋದು ನಾನು ಯಾವುದೂ ಕೇಳಲ್ಲ, ನೀವೇನು ಅದೆಲ್ಲ ತಲೆ ಇಕ್ಕಬೇಡ್ರಿ. ಅವಳು ಮಾತು ಕೇಳಿ ಬಂದಿಲ್ಲಿ ಮಾತಾಡ್ತಾರೋ ಏನೋ ಎತ್ತೋ ಏನಾಗುತ್ತೋ ಅಂತೇಳಿ ನೀವೇನು ತಲೆ ಇಕ್ಕಮ್ಮಕ್ಕೆ ಹೋಗ್ಬೇಡಿ. ಅಷ್ಟೇ, ಅದೆಲ್ಲ ಮನಸ್ಸಿನಾಗ ಏನು ಇಕ್ಕಮ್ಮಕ್ಕೆ ಹೋಗ್ಬಿಡ್ರಿ, ಸುಮ್ಮನೆ ಪಾಪುನ ಚೆನ್ನಾಗಿ ನೋಡ್ಕೊಳ್ಳಿ. ಅವಳು ಹೇಳೋದೇನು ತಲೆಗೆ ಇಕ್ಕಮ್ಮಕ್ಕೆ ಹೋಗ್ಬೇಡ್ರಿ. ನಿನ್ನ ಹತ್ರ ಬಂದೆಲ್ಲ ವಿಷಯ ಹೇಳ್ತಾಳೆ, ನಿನ್ಗೆ ಇಲ್ಲದೆಲ್ಲನ ತಂದಿಕ್ತಾಳೆ, ಕಿತಾಪತಿ ಮಾಡ್ತಾಳೆ ಅನ್ನೋದಕ್ಕೋಸ್ಕರನೇ ನಾನೇ ಬಂದು ನಿನಗೆ ಫಸ್ಟ್ ಈ ವಿಷಯ ತಿಳಿಸಿದ್ದು. ಸರಿ ಆಯಿತು ಬಿಡು, ನೀನು ಬಂದು ಹೇಳಿದ್ರೆ ಸರಿಯಾಗಿ ಹೇಳ ಅವಳಿಗೆ. ಇದೆಲ್ಲನ ನೀನು ಹಿಂಗೆ ಮಾತಾಡಿದೀಯ ಅಂದ್ರೆ ಸರಿ ಆಗೋದಿಲ್ಲ, ನಾನು ಏನು ಬೇಕಾದ್ರೂ ಅದು ಮಾಡ್ತೀನಿ ಅಂತ ಹೇಳ್ಬಿಡು. ಬರ್ತಾಳೆ ಹೇಳಕ್ಕೆ, ನಿನಗೆ ಫಿಟ್ಟಿಂಗ್ ಇಡಕ್ಕೆ ಬರ್ತಾಳೆ. ಏನಾದರೂ ಮಾಡಿ ಫಿಟ್ಟಿಂಗ್ ಇಟ್ಟು ಇವ್ನಿಗೆ ಕೆಟ್ಟದ್ದು ಮಾಡಬೇಕು, ಇವ್ನಿಗೆ ಕೆಟ್ಟದ್ದಾಗಲಿ ಎಂಬುದಕ್ಕೋಸ್ಕರ ಏನು ಮಾಡೋಕ್ಕೂ ಬರ್ತಾಳೆ ಅವಳು. ಭಾರಿ ಇದ್ದಾಳೆ ಅವಳು, ಏನು ಬೇಕಾದ್ರೂ ಮಾಡ್ತಾಳೆ. ಇಲ್ಲಿ ಬರ್ಲಿ, ಇಲ್ಲಿ ನನ್ನ ಮನೆ ಬಾಕ್ಲಕ್ಕೆ ಅವಳು ಏನಾರ ಹೇಳಕ್ಕೆ ಬಂದವಳೆ, ನನ್ನ ತಮ್ಮನ ಹತ್ರ ಏನಾರ ಮಾತಾಡಕ್ಕೆ ಬರಲಿ, ಅವಳು ಏನಿಲ್ಲ. ಅವಳೇನೋ ಅಂದ್ಕೊಬಿಟ್ಟವಳೆ. ಅದೇ ಮತ್ತೆ ಮಾಲಕನಿಗೆ ಎದ್ರಿಕೊಂಡು ಬರಲ್ಲ, ಮಾಲಕನಿಗೆ ತುಂಬಾ ಎದುರ್ತಾಳೆ ಅವಳು. ಮಾಲಕನ ಸವಾಸ ಬೇಡಪ್ಪ ಅಂತಾಳೆ, ಮಾಲಕನಿಗೆ ಎದ್ರಿಕೊಂಡು ಬರಲ್ಲ ಅವಳು. ಬರಲ್ಲ ಅನ್ಸುತ್ತೆ ಬಿಡು, ಬರಲ್ಲ ಅವಳು. ನಮಗೂ ಸಿಟ್ಟು ಬರ್ಬೇಕು, ನಿಮಗೂ ಸಿಟ್ಟು ಬರಬೇಕು. ಒಟ್ಟಿನಲ್ಲಿ ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ಬೇಕು ಅವಳ ಮನಸ್ಸಿನಾಗೆ. ಏನು ಹೇಳೋಣ, ಏನು ಮಾತಾಡೋಣ, ಏನು ಹುಡ್ಕೋಣ ಕೆಟ್ಟದ್ದು ಅಂತ ಬರೀ ಅದನ್ನೇ ಯೋಚನೆ ಮಾಡ್ತಿರ್ತಾಳೆ. ಅದಕ್ಕೆ ಬರೀ ಈ ಥರದ ಬತ್ತವಳ ತಲೆಯಾಗಿ. ಏನು ಮಾಡೋಕ್ಕಾಗಲ್ಲ, ತಲೆ ಕೆಡಿಸ್ಕೊಬೇಡ. ಈಗ ಪಾಪನ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರೋದು ಕಲಿ. ಅವಳದೇನು ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅವಳು ಏನು ಬಂದು ಹೇಳ್ತಾಳೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ. ಅವಳು ಬಂದು ಮಾತಾಡಲಿಲ್ಲ ನಮ್ಮ ಮುಂದೆ, ಆವಾಗ ಹೇಳ್ತೀನಿ. ಬರಲ್ಲ ಅವಳು, ಬರಲ್ಲ. ಸ್ವಲ್ಪ ಭಯ ಐತೆ ಅವಳಿಗೆ, ಬರೋಕ್ಕಾಗಲ್ಲ. ಯಾಕಂದರೆ ಅವಾಗೆಲ್ಲ ನ್ಯಾಯ ಪಂಚಾಯತಿ ಮಾಡಿದ್ರಲ್ಲ, ಚೆನ್ನಾಗಿ ಹೋಗ್ತಿದ್ರಲ್ಲ, ಮತ್ತೆ ಮಾತಾಡ್ಸಂಗಿಲ್ಲ, ಮತ್ತೆ ಹೋಗಂಗಿಲ್ಲ, ನೋಡೋಂಗಿಲ್ಲ, ಅವ್ರು ಯಾರು ಏನು ನಿಮಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತೇಳಿ ಎಲ್ಲ ಹೇಳಿದ್ಮೇಲೆ ಅವಳು ಏನು ಹೇಳ್ತಾಳೆ ಅವಳು, ಏನು ಹೇಳ್ತಾಳೆ ಅಂತ ಅವಳು ಏನು ಹೇಳಿದ್ರೂ ಸಾಧ್ಯ ಇಲ್ಲ, ಏನು ಮಾಡೋಕ್ಕೂ ಆಗಲ್ಲ ಅವಳ ಕೈಲಿ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.